ಫ್ರೆಂಡ್ಸ್, ಹೇಗಿದ್ದೀರಾ? ಇದು ಶನಿವಾರದ ಲಾಗ್ ಆಗಿರುತ್ತೆ. ಇವತ್ತು ತಿಂಡಿಗೆ ದೋಸೆ ಮಾಡ್ಕೊತಿದ್ದೆ. ದೋಸೆ ಜೊತೆ ತರಕಾರಿ ಎಲ್ಲ ಹಾಕಿ ಪಲ್ಯ ಮಾಡಿಕೊಂಡೆ, ಹಾಗೆ ಚಟ್ನಿನೂ ಮಾಡಿಕೊಂಡೆ. ದೋಸೆ ಇದ್ರೂ ನಮ್ಮ ಮನೇಲಿ ಆಮ್ಲೆ ಇರಬೇಕು, ಹಾಗಾಗಿ ಆಮ್ಲೆನೂ ಮಾಡಿಟ್ಟೆ. ಅಡುಗೆ ಎಲ್ಲ ಮಾಡಿ ನಾನು ತಿಂಡಿ ತಿಂದ್ಕೊಂಡೆ. ತಿಂಡಿ ತಿಂದು ಸ್ವಲ್ಪ ಹೊದ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ನನ್ನ ಮಗನ ಸ್ನಾನ ಮಾಡಿಸಿ ಮಲಗಿಸ್ದೆ. ಮನೆಗೆ ಅಕ್ಕನ ಮಕ್ಳು ಇಬ್ರು ಬಂದಿದ್ರು. ಇವಾಗ ಬೇಸಿಗೆ ರಜೆ ಅಲ್ವಾ, ಹಾಗಾಗಿ ಇನ್ನು 3 ಜನ ಮಿಸ್ಸಿಂಗು. ಅವ್ರಿಗಿನ್ನು ಎಕ್ಸಾಮ್ ಮುಗ್ದಿಲ್ಲ, ರಜೆನೂ ಕೊಟ್ಟಿಲ್ಲ, ಹಾಗಾಗಿ ಅವ್ರು 3 ಜನ ಬಂದಿಲ್ಲ. ನನ್ನ ಮಗನ ಎತ್ಕೊಂಡು ಆಟ ಆಡಿಸ್ತಿದ್ಲು ದೊಡ್ಡವಳು. ಅವನು ಆಟ ಆಡ್ತಿದ್ದ, ಚೆನ್ನಾಗಿ ಕುಣಿತಿದ್ದ. ಹಾಗೆ ಇವಾಗ ಹುಣಸೆ ಹಣ್ಣು ಸೀಸನ್ನು, ಹಾಗಾಗಿ ಮನೆಗೆ ಅಂತ ಸ್ವಲ್ಪ ಹುಣಸೆ ಹಣ್ಣು ಇತ್ತು ಅಷ್ಟೇ. ಅದನ್ನ ಅಮ್ಮ ಬಡಿತಿದ್ದಾರೆ, ಕ್ಲೀನ್ ಮಾಡ್ಕೊತಿದ್ದಾರೆ ಹುಣಸೆ ಹಣ್ಣ. ಫಿಶ್ ಸಾಂಬಾರಿಗೆಲ್ಲ ಹುಣಸೆ ಹಣ್ಣು ಬೇಕಾಗತ್ತೆ. ಅದೇ ಮೇನ್ ಆಗಿರುತ್ತೆ ಹುಣಸೆ ಹಣ್ಣು ರಸನೇ ಫಿಶ್ ಸಾಂಬಾರ್ಗೆ. ಈ ಹುಣಸೆ ಹಣ್ಣು ಸೀಸನ್ ಅಲ್ಲಿ ನಮ್ಮ ಹಳ್ಳಿ ಕಡೆ ಎಲ್ಲರ ಮನೆ ಮುಂದೆನೂ ಹುಣಸೆ ಹಣ್ಣು ಬಡಿತಾ ಕೂತಿರ್ತಾರೆ. ಎಲ್ಲರೂ ಮನೆ ಹತ್ರ ಗುಡ್ಡೆ ಹಾಕೊಂಡು ಮಾತಾಡ್ಕೊಂಡು, ಹೆಂಗಸರೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು, ಒಬ್ರು ಹುಣಸೆ ಹಣ್ಣು ಬೆಳೆದ್ರೆ ಒಬ್ರು ಕ್ಲೀನ್ ಮಾಡ್ತಿರ್ತಾರೆ.